ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ ಕುಡಿದು ಬಂದಿದ್ದನ್ನ ಪ್ರಶ್ನೆ ಮಾಡಿದ್ದಕ್ಕೆ ಪತ್ನಿಯನ್ನ ಕೊಲೆ ಮಾಡಲಾಗಿದೆ. ಇನ್ನು ಪತ್ನಿ ಪಾವನಿಯ ಕುತ್ತಿಗೆ ಬಿಗಿದು ಪತಿ ರಾಘವೇಂದ್ರ ಕೊಲೆಗೈದಿದ್ದಾನೆ. ಗೌರಿಬಿದನೂರು ತಾಲೂಕಿನ ಹುದುಗೂರು ಗ್ರಾಮದಲ್ಲಿ ಘಟನೆ ನಡೆದಿದೆ. ನಮ್ಮ ಮೆಟ್ರೋ ನಿಲ್ದಾಣ ಸ್ಫೋಟಿಸುವುದಾಗಿ ಇಮೇಲ್ ಮೂಲಕ ಬೆದರಿಕೆ ಹಾಕಲಾಗಿದೆ. ಅಪರಿಚಿತ ವ್ಯಕ್ತಿ BMRCL ಇಮೇಲ್ ಬೆದರಿಕೆ ಸಂದೇಶ ಕಳಿಸಿದ್ದಾನೆ. ಇನ್ನು ವಿಲ್ಸನ್ ಗಾರ್ಡನ್ ಪೊಲೀಸ್ ಠಾಣೆಯಲ್ಲಿ FIR ದಾಖಲಾಗಿದೆ. ಬೆಂಗಳೂರಿನ ಕೆಂಪೇಗೌಡ ಏರ್ಪೋರ್ಟ್ನಲ್ಲಿ ಭಾರೀ ಪ್ರಮಾಣದ ಗಾಂಜಾ ವಶಕ್ಕೆ ಪಡೆಯಲಾಗಿದೆ. ಕಳೆದ 18 ದಿನಗಳಲ್ಲಿ ಕಸ್ಟಮ್ಸ್ ಅಧಿಕಾರಿಗಳು ನಡೆಸಿದ ಕಾರ್ಯಾಚರಣೆಯಲ್ಲಿ 14 ಕೋಟಿ ಮೌಲ್ಯದ ಹೈಡ್ರೋ ಗಾಂಜಾ ಸಿಗರೇಟ್ ವಶಕ್ಕೆ ಪಡೆದುಕೊಳ್ಳಲಾಗಿದೆ. ಮಂಡ್ಯ ಜಿಲ್ಲೆಯ ಶಿವನಸಮುದ್ರದ ಬಳಿಯ ನಾಲೆಯಲ್ಲಿ ಸಿಲುಕಿರುವಂತಹ ಆನೆ ಮೇಲೆತ್ತುವುದಕ್ಕೆ ಕಾರ್ಯಾಚರಣೆ ನಡೆಸಲಾಗ್ತಾ ಇದೆ. ನಿನ್ನೆಯಿಂದ ಆನೆ ಮೇಲೆತ್ತುವುದಕ್ಕೆ ಅರಣ್ಯ ಸಿಬ್ಬಂದಿ ಕಾರ್ಯಾಚರಣೆ ನಡೆಸ್ತಾ ಇದ್ದು, ನೀರು ಹೆಚ್ಚಾಗಿದ್ದರಿಂದ ಕಾರ್ಯಾಚರಣೆಗೆ ತೊಡಕಾಗಿತ್ತು. ಚಾಮರಾಜನಗರದಲ್ಲಿ ಆತಂಕ ಮೂಡಿಸಿದ ಚಿರತೆಯ ಸೆರೆ ಹಿಡಿಯಲಾಗಿದೆ. ಗುಂಡ್ಲುಪೇಟೆ ತಾಲೂಕಿನ ಬೇರಂಬಾಡಿಯಲ್ಲಿ ಅರಣ್ಯಾಧಿಕಾರಿಗಳು ಇಟ್ಟಿದ್ದಂತಹ ಬೋನಿಗೆ ಚಿರತೆ ಬಿದ್ದಿದೆ. 3 ತಿಂಗಳಿಂದ ಗ್ರಾಮಸ್ಥರ ನಿದ್ದೆಗೆಡಿಸಿದಂತಹ ಚಿರತೆ ಜಾನುವಾರುಗಳ ಮೇಲೆ ದಾಳಿ ಮಾಡಿತ್ತು. ಸಮಸ್ಯೆ ಹೇಳಿದಂತಹ ವ್ಯಕ್ತಿ ಮೇಲೆ ಮೈಸೂರಿನ KR ನಗರ ಶಾಸಕ ರವಿಶಂಕರ್ ಹಲ್ಲೆ ಮಾಡಿದ್ದಾರೆ ಎನ್ನುವಂತಹ ಆರೋಪ ಕೇಳಿಬಂದಿದೆ. ಇನ್ನು KR ನಗರ ತಾಲೂಕಿನ ಗ್ರಾಮದ ಕುಂದುಕೊರತೆಗಳ ಸಭೆಯಲ್ಲಿ ಘಟನೆ ನಡೆದಿದೆ. ಶಾಸಕರ ನಡೆಗೆ ಗ್ರಾಮಸ್ಥರು ಆಕ್ರೋಶ ಹೊರಹಾಕಿದ್ದಾರೆ. ದೆಹಲಿಯಲ್ಲಿ ಆತ್ಮಾಹುತಿ ದಾಳಿ ಮಾಡಿದ ಉಗ್ರ ಡಾಕ್ಟರ್ ಉಮರ್ ನಬಿ 2 ತಿಂಗಳ ಹಿಂದೆ ಮಾಡಿರುವಂತಹ ವಿಡಿಯೋ ಬಹಿರಂಗ ಆಗಿದೆ. ಉಗ್ರ ಕೃತ್ಯ ಹಾಗೂ ಆತ್ಮಾಹುತಿ ಬಗ್ಗೆ ಡಾಕ್ಟರ್ ಉಮರ್ ಮಾತನಾಡಿದ್ದಾರೆ. ವಿಡಿಯೋದಲ್ಲಿ ಆತ್ಮಾಹುತಿ ಬಾಂಬರ್ ಬಗ್ಗೆ ಮುಕ್ತವಾಗಿ ಮಾತನಾಡಿದ್ದಾನೆ. ಆತ್ಮಾಹುತಿಯನ್ನ ಹುತಾತ್ಮ ಎಂದೇ ಹೇಳಲಾಗ್ತಾ ಇದೆ ಎಂದು ಬಾಂಬರ್ ಡಾಕ್ಟರ್ ಉಮರ್ ಹೇಳಿಕೊಂಡಿದ್ದಾರೆ. ಆತ್ಮಾಹುತಿ ದಾಳಿಯಲ್ಲಿ ಖಂಡಿತವಾಗಿ ಸಾಯ್ತೇನೆ ಅಂತ ನಿರ್ಧರಿಸಿದಾಗ ಆತನ ಮನಸ್ಥಿತಿ ಅಪಾಯಕಾರಿ ಸ್ಥಿತಿಗೆ ತಲುಪುತ್ತೆ ಅಂತ ಡಾಕ್ಟರ್ ಉಮರ್ ಹೇಳಿಕೊಂಡಿದ್ದಾನೆ. ದೆಹಲಿಯಲ್ಲಿ ಭಯೋತ್ಪಾದನಾ ದಾಳಿಯ ಬಾಂಬರ್ ಡಾಕ್ಟರ್ ಉಮರ್ ಚಲನವಲನದ ಮತ್ತೊಂದು ವಿಡಿಯೋ ಬಯಲಾಗಿದೆ. ದಾಳಿ ನಡೆದಂತಹ ನವೆಂಬರ್ 10 ಮಧ್ಯಾಹ್ನ 2:35ರಲ್ಲಿ ಅಲಿ ರಸ್ತೆಯಲ್ಲಿ ಕಾರಿನಲ್ಲಿ ಓಡಾಡಿದ್ದ. ದೆಹಲಿಯಲ್ಲಿ ನಡೆದಂತಹ ಆತ್ಮಾಹುತಿ ಬಾಂಬ್ ದಾಳಿ ನಡೆಸಿದಂತಹ ಉಗ್ರ ಉಮರ್ ಸಹಚರ ಜಾಸಿರ್ ಬಿಲಾಲ್ ವಾನಿ ಸ್ಫೋಟಕ ಸಂಗತಿಯನ್ನು ಬಹಿರಂಗಪಡಿಸಿದ್ದಾನೆ. ಭಾರತದಲ್ಲಿ ಹಮಾಸ್ ಮಾದರಿ ದಾಳಿಗೆ ಸಂಚು ರೂಪಿಸಿದ್ದಾಗಿ NIA ವಿಚಾರಣೆ ವೇಳೆ ಬಾಯ್ಬಿಟ್ಟಿದ್ದಾನೆ. ದೆಹಲಿ ಭಯೋತ್ಪಾದನಾ ದಾಳಿ ಪ್ರಕರಣಕ್ಕೆ ಜಾರಿ ನಿರ್ದೇಶನಾಲಯ ಎಂಟ್ರಿಯನ್ನು ಕೊಟ್ಟಿದೆ. ಅಲ್-ಫಲಾ ವಿಶ್ವವಿದ್ಯಾಲಯದ ಹಣಕಾಸು ವ್ಯವಹಾರಗಳ ಸಂಬಂಧಪಟ್ಟಂತೆ 25 ಸ್ಥಳಗಳಲ್ಲಿ ಇಡಿ ದಾಳಿ ನಡೆಸಿದೆ. ದೆಹಲಿ ಹಾಗೂ ಫರೀದಾಬಾದ್ನ ಅಲ್-ಫಲಾ ವಿವಿಯ ಕಚೇರಿಗಳ ಮೇಲೂ ದಾಳಿ ನಡೆಸಲಾಗಿದೆ. ಶಬರಿಮಲೆ ಅಯ್ಯಪ್ಪ ಭಕ್ತರಿಗೆ ಮೆದುಳು ತಿನ್ನುವಂತಹ ಅಮೀಬಾ ಸೋಂಕು ಭೀತಿ ಕಾಡ್ತಾ ಇದೆ. ಈಗಾಗಲೇ ಶಬರಿಮಲೆ ಯಾತ್ರೆ ಆರಂಭ ಆಗಿದ್ದು, ಕೇರಳದಲ್ಲಿ ಕಾಣಿಸಿಕೊಂಡಿರುವಂತಹ ಮೆದುಳು ತಿನ್ನುವಂತಹ ಅಮೀಬಾ ಸೋಂಕು ಹರಡುವಂತಹ ಆತಂಕ ಎದುರಾಗಿದೆ.